ಇಲ್ಲಿ ಬಿಡಿ ಸಾ, ಹೊಟ್ಟೆ ಒಳಗೆ ಬೇಕಾದಷ್ಟು ಕಸ ಇರ್ತದೆ, ಅದೊಂದು ಕಸನೇ ಅಲ್ವ ತಿನ್ಕೊಳ್ಳಿ. ಇವನ್ ಬುದ್ಧಿ ಗೊತ್ತಿದ್ದು ಎಲ್ಲ ಏನು ಚಪಾಯಿಸ್ಕೊಂಡೆ ಇಲ್ಲ ಕಡು ಅಂತ ತಿಂದ್ರಲ್ಲ. ನಾನ್ ಮಾತ್ರ ಮದುವೆ ಗಂಟಿಗೆ ಎತ್ತಿಟ್ಟಿದ್ರಲ್ಲ ಫಸ್ಟ್ ನೈಟ್ ರೂಮ್ ಅಲ್ಲಿ, ಅದ ಎಪ್ಪಾಯಿಸ್ಕೊಂಡ್ ನೋಡಿ. ಸರಿ ಹೊರಡ. ಹೋಗಿಲ್ಲ, ಹೋಗಕ್ಕಿಲ್ಲ. ಇವತ್ತು ಗೆಸ್ಟ್ ಬರ್ತಾರಂತೆ, ಅವ್ರ ಜೊತೆ ಮಾತಾಡ್ಕೊಂಡೆ ಹೋಯ್ತೀನಿ. ಇವಾಗ ಇನ್ನೇನ್ ಶೋ ಸ್ಟಾರ್ಟ್ ಮಾಡ್ಬೇಕಾಗಿದೆ, ಹೋಗ ನೀನು. ಹೋಗಲ್ಲ ಕಣಲೆ. ಯಾವನ್ಗ ಅವಾಜ್ ಆಗ್ತಾ ಇರೋದ್ ನೀನು? ನಿನ್ಗೆ ಅವಾಜ್ ಆಗ್ತಾ ಇರೋದು. ಹೋಗಲ್ಲ ಹೊರಡ ಮಚ್ಚನೆ. ಮಿಸ್ಟರ್ ಲಂಕೇಶ್, ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಬರ್ತಾ ಇರುವಂತ ಚಿತ್ರತಂಡ ಒಂಥರ ಹೆಂಗಂದ್ರೆ ತುಂಬಾ ಸ್ಪೆಷಲ್. ಏನಕ್ಕೆ ಅಂದ್ರೆ ಇವರ ಟೈಟ್ಲಲ್ಲಿ ತುಂಬಾ ಸ್ಪೆಷಾಲಿಟಿ ಇರುತ್ತೆ. ಇವರು ಇದಕ್ಕೆ ಮುಂಚೆ ಒಂದು ಸಿನಿಮಾ ಮಾಡಿದ್ರು, ಅದು ರಿಲೀಸ್ ಆಗೋದಕ್ಕೆ ಮುಂಚೆ ಯಾರಿಗೂ ಇವ್ರು ಯಾರು ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು. ಟೈಟ್ಲ್ ನೋಡಿದ್ಮೇಲೆ ಒಂದ್ ಸ್ವಲ್ಪ ಇದ್ದಿದ್ದು ಜಾಸ್ತಿ ಕ್ಯೂರಿಯಾಸಿಟಿ ಆಗೋಯ್ತು. ಏನಪ್ಪಾ ಇದು ಈ ತರ ಟೈಟ್ಲ್ ಇಟ್ಟಿದಾರಲ್ಲ, ಇದು ಏನದು ಅಂತ. ಫಿಲಮ್ ನೋಡಿದ್ಮೇಲೂ ಅಷ್ಟೇ, ಫಿಲಮ್ ನೋಡಿದವರು ಇದ್ದಿದ್ದು ಜಾಸ್ತಿ ಶಾಕ್ ತಗೊಂಡ್ರು, ಈ ತರ ಎಲ್ಲ ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಾರ ಅಂತ. ಯಾವ ಸಿನಿಮಾ ಬಗ್ಗೆ ಮಾತಾಡ್ತಾ ಇದೀನಿ ಗೊತ್ತಾ ನಿಮ್ಗೆ? 6 - 2. ಎಕ್ಸಾಕ್ಟ್ಲಿ 6 - 5 = 2 ಅನ್ನೋದು ಒಂದು ಸೂಪರ್ ಹಿಟ್ ಆದಂತ ಒಂದು ಚಿತ್ರ. ಈಗ ಅದೇ ಚಿತ್ರತಂಡದವರು ಇನ್ನೊಂದು ಹೊಸ ಸಿನಿಮಾನ ರೆಡಿ ಮಾಡಿದ್ದಾರೆ, ಅದರ ಹೆಸರು ಕರ್ವಾ. ಇದು ಕೂಡ ಒಂದು ಥ್ರಿಲ್ಲರ್ ಸಸ್ಪೆನ್ಸ್ ಸಿನಿಮಾ. ಸೊ ಅವ್ರನ್ನ ಕರೆಯೋಣ, ಇಲ್ಲಿ ಹರಟೆ ಹೊಡೆಯೋಣ, ಸಿನಿಮಾ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋಣ. ಸೊ ಪ್ಲೀಸ್ ವೆಲ್ಕಮ್ ತಿಲಕ್, RJ ರೋಹಿತ್, ಅನು ಅಂಡ್ ಡೈರೆಕ್ಟರ್ ನವನೀತ್. मजा 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 सजा मजा टाकीस निजा 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 हो सुजा टोकीस हो साफ क्रेजीस नोडलक मजा ಹೇಳಲಕ मजा ಆಕಲಕ मजा ತೂಕಡಕ್ಕೆ मजा ಭಯ ಪಡ್ಕೊಂಡು ಆರಾಮಾಗಿ ಏನು ಸ್ಕೇರ್ಡ್? ವೈ ಯು ಸ್ಕೇರ್ಡ್? No, I'm not scared now. But he said don't be scared ಅಂತ. ಅದೇನು ಗೊತ್ತಾ ಹೇಳಿದ್ದು, ಸುಜನ್ ನೋಡಿ ಭಯ ಪಡ್ಕೊಂಬೇಡ, ಇದು ನೈಸ್ ಗೈ. ಸರ್ ನೋಡಿದ್ರೆ ಭಯ ಪಡೋಂಗ ಅನ್ಸುತ್ತಾ ಸರ್? ಇಲ್ಲ, ಎಂಟರ್ ಆಗೋಕೆ ಮುಂಚೆ ಭಯ ಆಯ್ತಂತೆ, ನಿಮ್ ನೋಡಾದ್ಮೇಲೆ ಭಯ ಬಿಡಿಸ್ಬಿಟ್ರಂತೆ. ಭಯ ಬಿಡಿಸ್ಬಿಟ್ರೆ ಏನ್ ಭೂತ ಬಿಡಿಸಂಗೆ ಹೇಳ್ತಾ ಇದ್ರಿ? ಹೌದು ತಿಲಕ್, ಏನೋ ನಿಮ್ಮಂತ ಅವ್ರ ಆಶೀರ್ವಾದ ಮಟ್ಟಕ್ಕಿದ್ವಿ. ಪಾಪ ಇನ್ನೂ ಡೌ ಮಾಡೋದ್ ಬಿಟ್ಟಿಲ್ಲ ಅಲ್ಲ ನೀನು. ಮತ್ತೆ ಮಿಸ್ಟರ್ ರೋಹಿತ್, ಮಿಸ್ಟರ್ ಸುಜನ್ ಹೇಳಿದ್ರು ಚೆನ್ನಾಗಿದ್ದೀವಿ. ಇವನ್ ಬೆಟರ್. ತುಂಬಾ ದಿನ ಆಯ್ತು ನಾವು ನೋಡಿ. ಚೆನ್ನಾಗಿದ್ದೀರಾ? ನೀವೆಲ್ಲ ಒಂಥರ ನಮ್ಮ ಜೀವನ ಇನ್ಕಂಪ್ಲೀಟ್ ಆಗಿ ಹೋಗುತ್ತೆ ಮಿಸ್ಟರ್ ರೋಹಿತ್. ನಾನು ರೋಹಿತ್ ಬಿಗ್ ಬಾಸ್ ಅಲ್ಲಿ ಇದ್ವಿ. ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ ಈ ತರ ಮಾತಾಡ್ಕೋತಾ ಇದ್ವಿ. ಯಾಕಂದ್ರೆ ಒಂಥರ ಏನ್ ಕಂಠ ಅದು? ಕಂಚಿನ ಕಂಠ ಅಂತ ಹೇಳ್ತಾರೆ. ವಜ್ರಮನಿ ಅವ್ರಿಗೆ ಹೇಳ್ತಾ ಇದ್ರು, ಇವರು ನಮ್ಗೆ ಆ ಟೈಟಲ್ ಕೊಟ್ಟಿದ್ದಾರೆ. ಅವ್ರಿ ನವನೀತ್, ಸೂಪರ್ ಸರ್. ವೆಲ್ಕಮ್ ಟು ಮಜಾ ಟಾಕೀಸ್. ಚೆನ್ನಾಗಿದ್ದೀರಾ ಎಲ್ರು? ಬನ್ನಿ ಕೂತ್ಕೊಳ್ಳಿ, ಹರಟೆ ಹೊಡೆಯೋಣ, ಮಾತಾಡೋಣ. ಪ್ಲೀಸ್ ಕಮ್, ವೆಲ್ಕಮ್. ಇಂಟ್ರೆಸ್ಟಿಂಗ್ ಟೈಟಲ್, ಕರ್ವಾ. ವಾಟ್ ಈಸ್ ಕರ್ವಾ? It's a mystery. ಕರ್ವಾ ಅಂದ್ರೆ ಮಿಸ್ಟ್ರಿನಾ? Mystery, yeah. ಯಾವ ಭಾಷೆಯಲ್ಲದು? It's a Sanskrit word actually. Karva ಅಂದ್ರೆ ಒಂದು ಮಿಸ್ಟ್ರಿ, ಆ ತರ ಮೀನಿಂಗ್ ಬರುತ್ತೆ. ಓಕೆ. ಮಿಸ್ಟರ್ RJ ರೋಹಿತ್. RJ ಸ್ಟುಡಿಯೋ ಅಲ್ಲಿ ಮಾತ್ರ, ಇಲ್ಲಿ ರಾಕ್ ಸ್ಟಾರ್ ರೋಹಿತ್. ಆರ್ಟಿಸ್ಟ್ ಅಷ್ಟೇ. ಏನ್ ಮಾಡೋದಿಲ್ಲ ಪಿಕ್ಚರ್ ಎಲ್ಲ ಯು ಹ್ಯಾವ್ ಟು ಬಿ ನಾರ್ಮಲ್ ಮ್ಯಾನ್. ಯು ಕಾಂಟ್ ಟಾಕ್ ಅದರ್ವೈಸ್. ಅದೇ ಇವಾಗ 6 months ಐ ಆಮ್ ನಾಟ್ ಗೋನಾ ಟಾಕ್. ಸೊ ನಿಮ್ಮ ಹತ್ರ ಮಾತಾಡ್ತೀನಿ ನಾನು. ಸುಜನ್ ಯಾವಾಗಲೂ ರೇಗಿಸ್ತಾ ಇರ್ತಾರೆ ನನಗೆ. ಸೊ ಈ ಒಂದು ಟ್ರೆಂಡ್ ಸ್ಟಾರ್ಟ್ ಮಾಡಿದ್ಮೇಲೆ ಐ ಕ್ಯಾನ್ ಸಿ ಯು ಮ್ಯಾನ್. ಎಕ್ಸ್ಪೆಕ್ಟೇಷನ್ಸ್ ಇತ್ತು ಎಲ್ಲ ಕಡೆ. ಸೊ ಆಲ್ಮೋಸ್ಟ್ 1.5 ವರ್ಷ 2 ವರ್ಷ ನಾವು ಸ್ಕ್ರಿಪ್ಟಿಂಗ್ ಮಾಡಿ, ಸ್ಕ್ರೀನ್ ಪ್ಲೇ ಮಾಡಿ, ಇನ್ನೂ ಸಾಕಷ್ಟು ಇಂಪ್ರೂವೈಸೇಷನ್ಸ್ ಮಾಡಿ ಸೊ ವಿ ಆಲ್ಮೋಸ್ಟ್ ವರ್ಕ್ ಫಾರ್ ಲೈಕ್ 1.5 years and ಒಂದು 6 months ಶೂಟ್ ಮಾಡಿದ್ವಿ. ಸೊ ನಾವು ಹಿಯರ್. ಅಪ್ಪ ತಾವೇನ್ ಮಾಡಿದಿರ ಪಿಕ್ಚರ್ ಹೇಳಿಪ್ಪ. ನಾವು ಸ್ಟೋರಿ ರೈಟಿಂಗ್ ಇಂದ ಕೂಡ ನಮ್ಮ ಡೈರೆಕ್ಟರ್ ಜೊತೆ ಕುತ್ಕೊಂಡು ಐ ವಾಸ್ ಅ ಪಾರ್ಟ್ ಆಫ್ ಇಟ್. ಆಮೇಲೆ ಡೈಲಾಗ್ಸ್ ಬರೀಬೇಕಾದ್ರೆ ಅದರಲ್ಲೂ ಕೂಡ ಪಾರ್ಟ್ ಆಗಿದ್ವಿ. ಮಗು ಬೆಳಗ್ಗೆ ಎದ್ದ ತಕ್ಷಣ ಮನೇಲಿ ಅಲ್ಲುಜ್ಬಿಟ್ಟು ಸ್ನಾನ ಮಾಡಿ. ಅವಾಗ್ಲೂ ಜೊತೆಲಿ ಇರ್ತಾ ಇದ್ರ? ಇಲ್ಲ, ಅವ್ರ ಮನೆ ನಾಗರಬಾವಿ ಇತ್ತು, ನಮ್ಮ ಮನೆ JP ನಗರ. ಸೊ ಅದಕ್ಕೆ ಬೇರೆ ವಿ ಆರ್ ಬ್ರದರ್ಸ್, ಲೈಕ್ ಹೌ ಇಂದ್ರಜಿತ್ ಸರ್ ಅಂಡ್ ಸನಿ ಅವ್ರ ಬ್ರದರ್ಸ್ ಸಿಸ್ಟರ್, ಹತ್ರ ವಿ ಆರ್ ಬ್ರದರ್ಸ್. ನಿನ್ನ ಇವಾಗ RJ ರೋಹಿತ್ನ ಮೊದಲನೇ ಸ್ಟೇಜ್ ಪರ್ಫಾರ್ಮೆನ್ಸ್ ಯಾವುದು? ಮತ್ತೆ ಸಿಗಾಕೊಂತೀನಿ ಅಂತ ಗೊತ್ತು, ಯಾಕಂದ್ರೆ ಹಾಡಕ್ ಶುರು ಮಾಡಿದ್ರೆ ಸುಜನ್ ವಿಲ್ ಕ್ಯಾಚ್ ಹೋಲ್ಡ್ ಆಫ್ ಮೀ. 2 ವರ್ಷದಿಂದ ಇನ್ನೂ ಬಿಟ್ಟಿಲ್ಲ. 5ನೇ ಕ್ಲಾಸಲ್ಲಿ ನಾನು ರಾಮಾಚಾರ್ಯದು ಯಾರಿವಳು ಹಾಡು ಸ್ಟೇಜ್ ಅಲ್ಲಿ ಹಾಡಿದ್ದು. I want to listen to that. Yes. ಮೈಕ್ ಕೊಡ್ರೋ. ಲಿರಿಕ್ಸ್ ಮಾಡ್ತಾ ಬಿಡಿ ನನಗೆ. ಭಾರತ ಮ್ಯೂಸಿಕ್ ರೆಡಿ.
ಕಮಾನ್ ಡೂಟ್. ಕಮಾನ್ ರಾಕ್ ಸ್ಟಾರ್ ರೋಹಿತ್, ಲಿರಿಕ್ಸ್ ಗೊತ್ತಿಲ್ಲ ತಪ್ಪ, ಎಲ್ಲ ಬರ್ಸ್ಬೇಡ. ರವಿ ಸರ್ ದಯವಿಟ್ಟು ಕ್ಷಮಿಸಿ, ಅಂಡ್ ಲಿರಿಕ್ಸ್ ತಪ್ಪು ಹೇಳ್ತೀನಿ, ದಯವಿಟ್ಟು ಕ್ಷಮಿಸಿ. ಕರ್ನಾಟಕ ಜನತೆಗೂ ಕೇಳ್ಬಿಡು ದಯವಿಟ್ಟು ಕ್ಷಮಿಸಿ ಅಂತ. ಕರ್ನಾಟಕ ಜನತೆ ದಯವಿಟ್ಟು ಕ್ಷಮಿಸಿ. ನಿಮಗೆ ರಾಮಾಚಾರಿ ಫಿಲ್ಮ್ ಕಂಡ್ರೆ ಇಷ್ಟ, ಹಾಡುಗಳು ಇಷ್ಟ, ನನಗೂ ಇಷ್ಟ. ಬಟ್ ಇಲ್ಲಿ ಸಂಕಷ್ಟದಲ್ಲಿ ಸಿಕ್ಕಾಕ್ಸ್ಬಿಟ್ಟಿದ್ದಾರೆ ಸೃಜನ್ ಅವರು. ಪ್ರೀತಿಯಿಂದ ಕೇಳಿದ್ರೆ ನಾನು ಯಾವತ್ತೂ ಇಲ್ಲ ಅಂತ ಹೇಳಲ್ಲ, ಅದಕ್ಕೆ ಹಾಡ್ತಾ ಇದೀನಿ. ಕಮಾನ್. ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು. ಮಾತಿನಲ್ಲಿ ಕೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಮಾತಿನಲ್ಲಿ ಕೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಯಾರಿವಳು ಯಾರಿವಳು ಸೂಜಿ ಮಲಿ ಕಣ್ಣವಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಐ ಲವ್ ಯು ಟು, ಥ್ಯಾಂಕ್ ಯು ವೆರಿ ಮಚ್. ನೀನು ಹಾಡ್ಲಿಲ್ಲ, ನೀನು ಹೇಳ್ದೆ, ನೀನು ರಿಸೈಟ್ ಮಾಡ್ತಾ ಇದ್ದೆ. ಐ ನೋ, ಚೆನ್ನಾಗಿ ಶತ್ರುಘ್ನ ಸಿನ್ಹಾ I'm not a singer, man. ಸುಜಾ ಬಂತು ನಮ್ ಗಜ. ನಮಸ್ಕಾರ. ಸುಜಾ, ದೇವದ್ ಪಿಕ್ಚರ್ ಏನೋ ತೆಗಿತಿದ್ರಾ? ದೇವದ್ ಪಿಕ್ಚರ? ಯಾಕೆ? ಎಲ್ಲ ಬಂದವ್ರೆ. ನಿಮ್ಮನ್ನ ಕ್ಯಾಶ್ ಮಾಡ್ಬೇಕಂತ ದೆವ್ವ ಬೇಕಿತ್ತಂತೆ, ಅದಕ್ಕೋಸ್ಕರ ಬಂದಿದ್ದಾರೆ. ಓಲೆ ಬಿಡು, ಅವ್ರ ಮುಂದೆಲ್ಲ ಕೇಳಕ್ಕಾಗಲ್ಲ. ಸಿಕ್ಕಾಪಟ್ಟೆ ಮೈಕೈ ಎಲ್ಲ ನೋಯ್ತಾ ಇದೆ. ಪೇನ್ ಕಿಲ್ಲರ್ ಏನಾದ್ರು ಇಟ್ಟಿದ್ಯಾ? ಅಲ್ಲ, ಪೇನ್ ಕಿಲ್ಲರ್ ಇಲ್ಲ, ನನ್ನ ಜೀವನದ ಬಿಗ್ಗೆಸ್ಟ್ ಪೇನ್ ಮುದ್ದೇಶ ಇದೆ ಬೇಕಂದ್ರೆ ಕರ್ಕೊಂಡೋಗಿ. ಅಯ್ಯೋ ಬೇಡ, ಅದಕ್ಕಿಂತ ಇದೇ ಸಹಿಸ್ಕೊತೀನಿ ನಾನು. ಅಮ್ಮ, ಏನು ಸಿಕ್ಕಾಪಟ್ಟೆ ಮೈಕೈ ನೋವು ಬರುವಂತ ಕೆಲಸ ಏನ್ ಮಾಡಿದಿರ? ಬನ್ನಿ ಇಲ್ಲಿ ಬನ್ನಿ. ಏನಿಲ್ಲ, ಬೇಜಾನ್ ಧರ್ಮದೇಟ್ ಬಿದ್ದಿದೆ ಅಂತ ನಿಮ್ ಬಾಡಿ ಲ್ಯಾಂಗ್ವೇಜೇ ಹೇಳ್ತಾ ಇದೆ. ಹೇಳಿ, ಯಾರು ಹೊಡೆದ್ರು ಕರೆಕ್ಟ್ ಆಗಿ ಹೇಳಿ. ಅಯ್ಯೋ ಸುಜಾ, ಒಬ್ರ ಇಬ್ರ ಫ್ಲೈಟ್ ಅಲ್ಲಿರೋರೆಲ್ಲ ಸೇರ್ಕೊಂಡು ಸಾಮೂಹಿಕವಾಗಿ ಹೊಡೆದ್ರು ನನಗೆ. ನಿಮಗ್ ಫ್ಲೈಟ್ ಅಲ್ಲಿ ಇರೋರು ಹೊಡೆದ್ರ? ಯಾಕೆ? ನಂಗೆ ಮೊದ್ಲೇ ಫ್ಲೈಟ್ ಅಂದ್ರೆ ಸ್ವಲ್ಪ ಭಯ. ಅಂತದ್ರಲ್ಲಿ ಆ ಪೈಲಟ್ ಏನ್ ಮಾಡ್ದ ಗೊತ್ತಾ? ಸ್ಟಾರ್ಟಿಂಗ್ ಅಲ್ಲೇ ವೀಲಿ ಮಾಡ್ಬಿಡೋದ. ನನಗೆ ಗಾಬರಿ ಆಗೋಯ್ತು. ಪಕ್ಕದಲ್ಲಿ ಒಂದು ಅಜ್ಜಿ ಕೂತಿತ್ತು, ನಾನು ಬೈಕ್ಗೆ ಹೋಗಿ ತಪ್ಕೊಂಡ್ಬಿಟ್ಟೆ. ಆಮೇಲೆ ಏನಾಯ್ತು ಅಂದ್ರೆ ನಾನು ತಪ್ಕೊಂಡ್ರ ಫೋರ್ಸ್ಗೆ ಅಜ್ಜಿಗೆ ಉಸಿರೇ ಕಟ್ಟಿಬಿಡ್ತು. ನಾನು ಜನಗಳಿಗೆಲ್ಲ ಹೇಳೋಣ ಅಂತಿದ್ದೆ ಹಿಂಗೆ ಅಂತ, ಕೇಳಲೇ ಇಲ್ಲ. ಎಲ್ಲರೂ ಸೇರ್ಕೊಂಡು ಹಾಕೊಂಡ್ ಗುಂಬಿಟ್ರು ಹಂಗೆ. ಅದಕ್ಕೆ ಮೈಕೈ ನೋವು. ಅಲ್ರಿ, ಶೇರ್ ಆಟೋದಲ್ಲೇ ಡಿಸ್ಕೌಂಟ್ ಕೇಳೋ ಅಂತ ಕರ್ನಾಟಕದ ನಂಬರ್ 1 ಕಂಜೂಸ್ ನೀವು. ಫ್ಲೈಟ್ ಅಲ್ಲಿ ಯಾಕೆ ಹೋಗಿದ್ರಿ? ಎಲ್ಲಿಗೆ ಹೋಗಿದ್ರಿ? ವಯಸ್ಸಾದ ಕಾಲಕ್ಕೆ ಎಲ್ಲಪ್ಪ ಹೋಯ್ತಾರೆ. ಸುಡ್ಗಾಡ್ಗೆ? ಸುಡ್ಗಾಡಿಗೆ ಫ್ಲೈಟ್ ಎಲ್ಲ ಬಿಟ್ಟಿದಾರ? ನಾನು ಹೇಳಿದ್ದು ಸತ್ ಮೇಲೆಲ್ಲ, ಸಾಯೋದ್ಕಿಂತ ಮುಂಚೆ ವಯಸ್ಸಾದ್ಮೇಲೆ ಎಲ್ಲಿಗೆ ಹೋಯ್ತಾರೆ ಅಂತ ಕೇಳಿದ್ದು. ನನಗಿನ್ನೂ ಅಷ್ಟು ವಯಸ್ಸಾಗಿಲ್ಲ, ನಿಮಗ್ ವಯಸ್ಸಾಗಿರೋದು ನೀವ್ ಹೇಳಿ ಎಲ್ಲಿಗೆ ಹೋಗ್ತಾರೆ ಅಂತ. ತೀರ್ಥಯಾತ್ರೆಗೆ ಹೋಗಿದ್ದೆ. ಎಲ್ಲಿಗೆ ಹೋಗಿದ್ರಿ? ಕಾಶಿಗ, ರಾಮೇಶ್ವರಕ್ಕ? ಎರಡಕ್ಕೂ ಅಲ್ಲ. ಕೇದಾರ್ನಾಥ್ಗೆ ಹೋಗಿದ್ರಾ? ಅಲ್ಲೂ ಅಲ್ಲ. ಮತ್ತೆ ಬ್ಯಾಂಕಾಕ್ ಹೋಗಿದ್ದೆ. ನಿಮ್ ಮಕ ಮುಚ್ಚಾರಿ. ತೀರ್ಥಯಾತ್ರೆ ಅಂದ್ರೆ ಕಾಶಿ, ರಾಮೇಶ್ವರ, ಮಾನಸ ಸರೋವರ ಇಂಥ ಜಾಗಗಳಿಗೆ ಹೋಗ್ತಾರೆ. ನೀವೇನ್ರಿ ನೀವು ಬ್ಯಾಂಕಾಕ್ ಹೋಗಿದ್ರಲ್ರಿ? ಏನ್ ಮಾಡೋದು, ಅವ್ರವ್ರ ಮನೆ ದೇವ್ರು ಎಲ್ಲಿದ್ದಾರೋ ಅಲ್ಲಿಗೆ ಹೋಗ್ಲೇಬೇಕಪ್ಪ. ನಮ್ಮ ಮನೆ ದೇವ್ರು ಇರೋದು ಅಲ್ಲಿ. ಬ್ಯಾಂಕಾಕ್ ಅಲ್ಲಿ ನಿಮ್ಮ ಮನೆ ದೇವ್ರ? ಹೌದು. ಅದ್ ದೇವ್ರ ಹೆಸರು ಏನು? ಸೇಸಮ್ಮ. ಸೇಸಮ್ಮನ? ನಮ್ಮ ಮನೆ ದೇವ್ರು ಸೇಸಮ್ಮ. ಅವ್ರ ಮೇಲೆ ಒಂದು ಗೀತೆನೇ ಇದೆಲ್ಲ, ಒಂದು ಹಾಡೆ ಬರ್ದಿದ್ದಾರೆ. ಯಾವ್ದದು? ಸೇಸಮ್ಮ ಸೇಸಮ್ಮ ಬಾಗಲ್ ತಗ್ಯಮ್ಮ, ಸೇಸಮ್ಮ ಸೇಸಮ್ಮ ಬಾಗಲ್ ತಗ್ಯಮ್ಮ. ಕಂಟಿನ್ಯೂ ರೇಮೋ. ಕಲ್ಲದ ಬ್ಯಾಡ, ಅಯ್ಯೋ ಮುಳ್ಳದ ಬ್ಯಾಡ, ಹಬ್ಬದ ಬ್ಯಾಡ, ಅಲ್ಲಿ ಡೌನದ ಬ್ಯಾಡ, ಪೂರ ತುಪ್ಪಾಟಾರ ಹಾಕ್ಸಿ ಕಾಯ್ಕೊಂಡ್ ಕುಂತೀನೆ, ಏ ತಪ್ಪೆ ದೊಡ್ಡು ಎಲ್ಲ ತರಿಸಿ ಚಪ್ರ ಹಾಕ್ಸಿನೆ, ಏ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡ್ ನಿಂತೆ ಜಪ ಮಾಡ್ತಾ ಕುಂತೀವಿ ನೋಡೆ. ಸೇಸಮ್ಮ 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 ಬಾಗಿಲ್ ತೆಗ್ಯಮ್ಮ, ಸೇಸಮ್ಮ ಸೇಸಮ್ಮ ಬಾಗಿಲ್
ಓನರ್ ಇದು ನಿಮ್ ಮನೆ ದೇವ್ರ ಮೇಲೆ ಬರ್ದಿರೋ ಹಾಡ ನನಗೆ ಹೇಳ್ದಂಗೆ ಹೊರಗಡೆ ಎಲ್ಲೂ ಹೇಳೋದಕ್ಕೆ ಹೋಗ್ಬೇಡಿ. ಯಾಕೆ? ನಿಮ್ ಮನೆ ದೇವ್ರು ಸೇಸಮ್ಮನಿಗೆ ಆಗದೆ ಇರೋ ಒಂದು ಗಂಡು ದೇವ್ರಿದೆ, ಜೋಗಿ ಜೋಗಿ ಅಂತ. ಆ ದೇವ್ರ ಕಿವಿಗೆ ಏನಾದ್ರೂ ಈ ಮಾತು ಬಿದ್ರೆ ಆಮೇಲೆ ಸಾಂಗ್ ಚೇಂಜ್. ಯಾವ್ದು? ಹೊಡಿ ಮಗ ಹೊಡಿ ಮಗ ಹೊಡಿ ಮಗ. ಅದಕ್ಕೆ ಬೇಡ. ಅಲರ್ಟ್ 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 ಎಲ್ಲಿ ಬಾಂಬೆಲಿ ಬಾಂಬೆಲಿ ಎಲ್ಲಿ ಬಾಂಬೆಲಿ ಬಾಂಬೆಲಿ ಎಲ್ಲಿ ಬಾಂಬು ಏಯ್ ಏನೋ ಬಾಂಬು? ಬಾಂಬು 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 ಏಯ್ ಮಚ್ಕೊಡ್ರು. ಸಿಸ್ಟರ್ಸ್ ನಿಮ್ ಪಕ್ಕದಲ್ಲಿ ಏನಾದ್ರು ಬಾಂಬ್ ಇಟ್ಟಿದಾರ ನೋಡಿ. ಏಯ್ ನಿಲ್ಸ್ರ ನಿಲ್ಸ್ರ. ಏನ್ ಸರ್ ಆಲ್ರೆಡಿ ನಿಂತ್ಕೊಂಡಿದೀರಾ, ಇನ್ನೇನ್ ಸರ್ ನಿಲ್ಸೋದು? ಅಪ್ಪ ಈ ಸರ್ಚ್ ಮಾಡೋದನ್ನ ನಿಲ್ಸು ಅಂತ ಹೇಳಿದ್ದು. ನಾನ್ ಸರ್ಚ್ ಮಾಡೋದನ್ನ ಏನಾದ್ರು ನಿಲ್ಸ್ಬಿಟ್ರೆ ನಿಮ್ ಉಸಿರೆಲ್ಲ ನಿಂತೋಗುತ್ತೆ, ಓಕೆನಾ? ಏನು ಉಸಿರು 100 ಮೀಟರ್ಸ್ ರನ್ನಿಂಗ್ ರೇಸ್ ಅಲ್ಲಿ ಓಡ್ತಾ ಇದೆ ನಿಂತ್ಕೊಳ್ಳಕ್ಕೆ. ಓನರ್ ಅಂಕಲ್ ಅವರು ಇಂಡೈರೆಕ್ಟ್ ಆಗಿ ನಾವೆಲ್ಲ ನೆಗದ್ ಬಿದ್ದು ನೆಲ್ಲಿಕಾಯಿ ಆಯ್ತೀವಿ ಅಂತ ಹೇಳ್ತಾ ಇದಾರೆ. ಹೌದಾ? ಸುಮ್ನಿರಿ ನೀವು. ವಿಷಯ ಕೇಳಿದ್ರೆ ನೀನ್ ಹಂಗೆ ಮೂರ್ಛೆ ಹೋಗ್ಬಿಡ್ತೀಯ ಬಾವ. ಹೌದು ದಡ್ಡನ್ ತರ ಮಾತಾಡ್ಬೇಕಣ. ನಿನ್ ತಂಗಿ ಜೊತೆ 4 ವರ್ಷದಿಂದ ಸಂಸಾರ ಮಾಡ್ತಾ ಇದೀನಿ, ಅದಕ್ಕೆ ಮೂರ್ಛೆ ಹೋಗಿಲ್ಲ. ಇನ್ ಹೇಳೋ ವಿಷಯಕ್ಕೆ ನಾನ್ ಮೂರ್ಛೆ ಹೋಗ್ಬಿಡ್ತೀನ? ಬಾವ್ ನೀನ್ ಬಾಯಿ ಮುಚ್ಚು ಬಾಯಿ. ನಿನಗೇನ್ ಕೈ ಇಲ್ವಾ? ನೀನೇ ಬಾಯಿ ಮುಚ್ಕೋ. ನಾನ್ ಹೇಳಿದ್ ನಿನ್ ಬಾಯಪ್ಪ. ವಿಷಯ ಬಹಳ ಸೀರಿಯಸ್ ಆಗಿದೆ ಬಾವ. ಯಾರೋ ಪಾಪಿಗಳು ನಮ್ಮ ಮನೆಗೆ ಬಾಂಬ್ ಬಿಟ್ಬಿಟ್ಟವ್ರೆ. ಬಾಂಬು. ನಾವು ಏನೋ ಮಾತಾಡ್ತಾ ಇದೀಯಾ? ನಮ್ಮನೆಗೆ ಯಾರೋ ಬಾಂಬ್ ಬಿಡ್ತಾರೆ? ಎಜುಕೇಟೆಡ್ ನೀನು, ಎಜುಕೇಟೆಡ್ ನೀನು ಅಂತೆ. ಪಾ ಸಮಾಧಾನ. ಅಲ್ಲ ನಾನು ಕೇಳಬಾರ್ದು ಏನ್ ಕೇಳಿದೆ ಅಂದ್ಬಿಟ್ಟು ಹಿಂಗ್ ರೊಚ್ಚಿಗೆ ಹೇಳ್ತಾ ಇದ್ಯಾ? ಮತ್ತೆ ಯಾರು ಬಾಂಬ್ ಬಿಡ್ತಾರೆ ಅಂತ ಕೇಳ್ತಾ ಇದೆಯಲ್ಲ ನೀನು. ಬಾಂಬ್ ಬಿಟ್ಟವನು ಬಾಂಬ್ ಜೊತೆಗೆ ಆಧಾರ್ ಕಾರ್ಡ್ ಜೆರಾಕ್ಸ್ ಇಟ್ಬಿಟ್ಟು ಹೋಯ್ತಾನೆ. ನಾನೇ ಇಟ್ಟಿದ್ದೆ. ಆಯ್ತಪ್ಪ, ನಮ್ಮನೆಗೆ ಬಾಂಬ್ ಬಿಟ್ಟಿದ್ದಾರೆ ಅಂತ ನಿನಗೆ ಹೆಂಗ್ ಗೊತ್ತಾಯ್ತು? ಓ ಫೋನ್ ಬಂದಿತ್ತು ಬಾವ. ಫೋನು ಯಾವನೊಬ್ಬ ಫೋನ್ ಮಾಡಿ ನಿಮ್ಮಲ್ಲಿ ಬಾಂಬ್ ಬಿಟ್ಟಿದೀವಿ, ನೀನ್ ಗಂಡ್ ಸಾಗಿದ್ರೆ ನಿಮ್ಮ ಮನೆಯವ್ರನ್ನ ಕಾಪಾಡು ಅಂತ ಬಾವ. ಹಾ ಈಗಲೇ ನಮ್ಮ ಏರಿಯಾ ಜನ ಎಲ್ಲ ನನ್ನ ಒಂಥರ ನೋಡ್ತಾರೆ ಬಾವ. ಅಕಸ್ಮಾತ್ತಾಗಿ ಬಾಂಬ್ ಬ್ಲಾಸ್ಟ್ ಆಗಿ ನೀವೆಲ್ಲ ಹೊಗೆ ಹಾಕಿಸ್ಕೊಂಡ್ಬಿಟ್ರೆ ನನ್ ಗಂಡ್ಸಲ್ಲ ಅಂತ ಪ್ರೂವ್ ಆಗೋಯ್ತದೆ. ಅದಕ್ಕೆ ಇವನ್ನ ಹಿಡ್ಕೊಂಬಂದಿ ನಾನು. ಅಲ್ಲ ಕಣ, ಮನೆ ಯಜಮಾನ ನಾನು. ನನಗ್ ಫೋನ್ ಮಾಡೋದ್ ಬಿಟ್ಬಿಟ್ಟು ನಿನಗೆ ಯಾಕಪ್ಪ ಫೋನ್ ಮಾಡಿದ್ರು? ಹಲೋ, ಬರೀ ಯಜಮಾನ ಆದ್ರೂ ಸಾಲದು, ಮೊಬೈಲ್ ಬಿಲ್ನು ಕಟ್ಬೇಕು ಅವಾಗ ಅವಾಗ. ನಿನ್ ಮೊಬೈಲ್ ಡಿಸ್ಕನೆಕ್ಟ್ ಆಗಿ ಆಗ್ಲೇ 6 ತಿಂಗಳಾಯ್ತು. ಬಾಡಿಗೆ ಹಾಳಾಗೋಲಿ, ಮೊಬೈಲ್ ಬಿಲ್ ಕಟ್ಟಲ್ವೋ? ರೀ ಓನರ್, ನೀವೇನಾದ್ರೂ ಮೊಬೈಲ್ ಬಿಲ್ ಬಗ್ಗೆ ತಲೆ ಕೆಡಿಸ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಬಾಂಬ್ ಬ್ಲಾಸ್ಟ್ ಆಗಿ ಮನೆ ಬ್ಲಾಸ್ಟ್ ಆಗ್ಬಿಡುತ್ತೆ. ಅಯ್ಯೋ ಅಪ್ಪ ನಿನ್ ಕೈ ಮುಗಿತೀನಿ, ಬೇಗ ಬಾಂಬ್ ಬಿಡ್ಕಪ್ಪ. ಎಲ್ಲಿದೆ ಅಂತ ಹುಡ್ಕೋ. ಅದಕ್ಕೆ ಸರ್ ನಾನು ಬಂದಿರೋದು. ಆದ್ರೆ ನೀವು ನೋಡಿದ್ರೆ ಬೇಡದೆ ಇರೋ ಕಿತ್ತೋದ್ ವಿಷಯ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಲ್ಲ. ಇಲ್ಲ ಇಲ್ಲ ಕೂಡ್ ಅದನ್ನ ಅಷ್ಟು ಈಸಿಯಾಗಿ ಹುಡ್ಕಕ್ ಆಗಲ್ಲ. ಮತ್ತೆ ಯಾಕೆ ಅಂತಂದ್ರೆ ಇಲ್ಲಿ ಫಿಕ್ಸ್ ಆಗಿರೋದು ಇನ್ವಿಸಿಬಲ್ ಮೈಕ್ರೋ ಆಟಮ್ ಬಾಂಬ್. ಬೇಗ ಹುಡ್ಕು, ಬೇಗ ಹುಡ್ಕು. ನಾನ್ ನೋಡ್ಬೇಕು, ನಾನ್ ನೋಡ್ಬೇಕು, ನಾನ್ ನೋಡ್ಬೇಕು. ಅವ್ನ್ ಬಾಂಬ್ ಹುಡುಕಿದ್ರೆ ನೀನ್ ಯಾಕೋ ಅಷ್ಟೊಂದು ಖುಷಿ? ಐಟಮ್ ಬಾಂಬ್ ಅಂತಲ್ಲ ಬಾವ, ನಂಗೆ ತುಂಬಾ ಇಷ್ಟ, ಅದಕ್ಕೆ ನೋಡ್ಬೇಕು ಅಂದ್ರೆ. ಮುದ್ದೇಶ, ಅದು ಐಟಮ್ ಬಾಂಬ್ ಅಲ್ಲ ಕಣೋ, ಆಟಮ್ ಬಾಂಬು. ಹೌದಾ? ಏನ್ ಡಿಫ್ರೆನ್ಸ್ ಅದಕ್ಕೆ? ಅದು ಐಟಮ್ ಬಾಂಬ್ ನ ನೋಡಿದ್ರೆ ನೀನ್ ಖುಷಿ ಆಗ್ತೀಯ, ಆಟಮ್ ಬಾಂಬ್ ಏನಾದ್ರು ಸಿಡಿದ್ರೆ ನೀನ್ ಟುಸ್ ಆಗ್ತೀಯ, ಅಷ್ಟೇ ಡಿಫ್ರೆನ್ಸ್.